ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮತ್ತೆ ಕೊನೆಯ ಪರ್ವದ ಸ್ವರ್ಗಾರೋಹಣ ಪರ್ವದ ಪ್ರವಚನದ ಆರಂಭ. ಈಗಾಗಲೇ ಧರ್ಮರಾಜ ತನ್ನ ಶರೀರ ಸಹಿತನಾಗಿಯೇ ಸ್ವರ್ಗದೆಡೆಗೆ ರಥದಲ್ಲಿ ದೇವತೆಗಳ ಸ್ವಾಗತಕ್ಕೆ ತೆರಳಿದ್ದಾನೆ. ಹಾಗಾಗಿ ಜನಮೇಜಯ ವೈಶಂಪಾಯನರಲ್ಲಿ ವೇದವ್ಯಾಸರ ಪರಮಾನುಗ್ರಹದಿಂದ ನಿಮಗೆ ಅಲ್ಲಿ ಏನಾಗಿದೆ, ಏನು ಸ್ವರ್ಗದಲ್ಲಿ ಯಾರು ಹೇಗೆ ನೆಲೆಗೊಂಡಿದ್ದಾರೆ, ಸ್ಥಾನಮಾನಗಳೇನು ಅಂತ ಗೊತ್ತಿರುತ್ತದೆ, ಹೇಳಿಬಿಡಿ ಅಂತ ಕೇಳಿಕೊಳ್ತಾನೆ. ಕೇಳಿಕೊಂಡದ್ದಕ್ಕೆ ವೈಶಂಪಾಯನರು ಬಹಳ ಚೆನ್ನಾಗಿ ಅಲ್ಲಿನ ಘಟನೆಗಳನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಜನಮೇಜಯನಿಗೆ ಹೇಳುವ ಮೂಲಕ ನಾವು ಕೇಳಲಿಕ್ಕೆ ಬರ್ತದೆ. ಹೋದವನೇ ಅಂದರೆ ಹೋಗುವಾಗ ಒಂದು ವಿಷಯಗಳಿಲ್ಲಿ ಸುಮಾರು ಬಗೆಯಿಂದ ದೈವಿಕವಾದಂತಹ ರಹಸ್ಯಗಳು ನಡೆದಿವೆ. ಇಲ್ಲಿ ನಾವು ಅದನ್ನು ಗುರುತಿಸ್ತಾ ಹೋಗಬಹುದು, ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಈಗಾಗಲೇ ದೇವತೆಗಳು ಎಲ್ಲರಿದ್ದರು ಅಲ್ಲಿ. ಇಂದ್ರನು ಇದ್ದ, ಮಾತಾಡಿದ್ದ. ಆದರೂ ಹೋಗುವಾಗ ಅವರವರ ವಿಮಾನಗಳಲ್ಲಿ ಹೋದರು ಅಂತ ಒಂದು ಸುದ್ದಿ ಇತ್ತು. ಧರ್ಮರಾಜನಿಗೊಂದು ಪ್ರತ್ಯೇಕ ಪುಣ್ಯ ಯಾನ. ಅಂದ್ರೆ ಏನಾಯಿತು, ಮಾನುಷ ಧರ್ಮದಲ್ಲಿ ಮಾನುಷ ದೇಹದಲ್ಲಿ ಇರುವ, ಪ್ರಾಕೃತ ಶಬ್ದ ಅಲ್ಲ ಮಾನುಷ ಶಬ್ದ ಹಾಕಿದ್ದೆ, ದೇಹದಲ್ಲಿರುವ ಧರ್ಮರಾಜ ಅವರೆಲ್ಲ ದೈವಿಕ ದೇಹದಲ್ಲಿದ್ದಾರೆ. ಅವರು ಮಾನುಷ ಅಲ್ಲ, ಅವರು ಭೌಮ ಅಲ್ಲ, ಅವರು ಇಲ್ಲಿನ ಹುಟ್ಟಿದ ಕಥೆಯ ದೇಹವನ್ನು ಹೊತ್ತದ್ದಲ್ಲ. ಅವರು ಪ್ರಾಕೃತ ದೇಹ ಹೌದು, ಆದರೆ ಮಾನುಷ ಅಲ್ಲ. ಹೀಗಾಗಿ ಧರ್ಮರಾಜನ ವಾಹನದಲ್ಲೇನವರು ಇದ್ದಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಾಹನ ಇದ್ದಾಗೆ ಒಟ್ಟಿಗೆ ಹೋಗ್ತಾ ಇದ್ದ. ಓಪನ್ ಏರಲ್ಲಿ ಓಪನ್ ಆಗಿ ಕಾಣುತ್ತದೆ. ಏನು ಮುಚ್ಚಿಕೊಂಡು ಹೋದ ಒಂದು ಇವತ್ತು ನಾವು ಹೇಳಿಕೊಳ್ಳುವ ಹಾಗೆ ಎಲ್ಲ ಆಕಾಶಕಾಯಗಳಂತೆ, ಹಾರುವ ತಟ್ಟೆಗಳಂತೆ ಮುಚ್ಚಿದ ವಸ್ತುಗಳೇನಲ್ಲ, ಕಾಣುತ್ತೆ. ಹಾಗೆ ಹೋಗ್ತಾ ದುರ್ಯೋಧನಂ ಶ್ರಿಯಾಜುಷ್ಟಂ ದದರ್ಶ ಆಸೀನಂ ಆಸನೆ. ಸುಮಾರು ಪುಣ್ಯಾತ್ಮರ ಜೊತೆಯಲ್ಲಿ ದುರ್ಯೋಧನ ಬಹಳ ಅದ್ದೂರಿಯಾಗಿ, ಶ್ರಿಯಾಜುಷ್ಟ ಅಂದ್ರೆ ಚೆನ್ನಾಗಿ ಚಲುವಾಗಿದ್ವ ಅರ್ಥ, ಮತ್ತೆ ರಾಜ ವೈಭವದಲ್ಲಿ ಇಂದ ವೀರಲಕ್ಷ್ಮಿ ಕೂದಿದ್ದಾನೆ. ನೋಡಿದ ಧರ್ಮರಾಜ ಹೋಗ್ತಾ ಈಗ ಸ್ವರ್ಗದಲ್ಲಿ. ಅವನಂತೂ ಅಂತರಿಕ್ಷ ಲೋಕವನ್ನು ದಾಟಿದ್ದಾನೆ, ನಕ್ಷತ್ರ ಕಾಣುವ ಕಥೆಯನ್ನು ದಾಟಿದ್ದಾನೆ. ನಮಗೆ ಅರ್ಥ ಆಯ್ತು. ಅದನ್ನು ಹೇಳಿಬಿಟ್ಟ ನಾರದ, ಇಲ್ಲಿದ್ದೀರಿ ಅಂತ. ಅದು ನಾರದವನ ಪಕ್ಕದಲ್ಲಿ ಇದ್ದೇನಲ್ಲ, ನಾರದನ ವಾಹನದಲ್ಲಿದ್ದಾನೆ ಹೇಳುತ್ತಾನ. ನಾರದನಿಗೆ ವಾಹನವೂ ಬೇಕಾಗಿಲ್ಲ. ಹಾಗೆ ನೋಡಿದ ಕೂಡಲೇ ಅಲ್ಲಿಂದ ಹಿಂತಿರುಗಿದ. ಆಚೆ ಮೋರೆ ಆಗುವುದು ಬಿಟ್ಟ. ಸಹಸಾ ಸನ್ನಿವೃತ್ತೋ ಭೂತ್ ಶ್ರಿಯಂ ದೃಷ್ಟ ಸುಯೋಧನೆ. ದುರ್ಯೋಧನಲ್ಲಿ ಆ ನಮೂನೆಯ ವೈಭವವನ್ನು ಕಂಡವನಿಗೆ ಇಷ್ಟ ಆಗಲಿಲ್ಲ. ಅಲ್ಲಿಂದ ತೆರಳಿದ. ಗಟ್ಟಿಯಾಗಿ ಹೇಳಿದ. ಮತ್ತೆ ಹೇಳತಾ ಅವರಿಗೆ, ದೇವದೂತರಿಗೆ, ದೇವತೆಗಳ ಗಡನಕ್ಕೆ ಎಲ್ಲರೂ ಇದ್ದಾರಲ್ಲಿ ನೋಡಿ. ಇಲ್ಲಿ ಮಾತಾಡುವಾಗ ಉತ್ತರಿಸಲಿಕ್ಕೆ ಇಂದ್ರ ಅಲ್ಲಿ ಇಲ್ಲ. ಅಂದ್ರೆ ಇಂದ್ರನ ಯಾನ ಮುಂದೆ ಹೋಗ್ತದೆ. ಇಂದ್ರ ಹೋಗಿಬಿಟ್ಟ, ತೆರಿಲಿಕ್ಕೆ ಬಂದವ.
ಯವನು ಕಾಣುವುದಿಲ್ಲ. ಈಗ ಮುಂದೋಗಿದ್ದಾನ. ದೇವತೆಗಳು ಇದ್ದಾರೆ ಇವನೊಟ್ಟಿಗೆ, ನಾರದರು ಇದ್ದಾರೆ. ಅಂದು ಗಟ್ಟಿಯಾಗಿ ಹೇಳಿದ, ಬೃಹನ್ ಉಚ್ಚೈಹಿ ವಚಸ್ಥಾನಮೈ, ದೇವತೆಗಳಿಗೆ ಹೇಳಿದ, ನಾಹಂ ದುರ್ಯೋಧನೇನಮೈ ಸಹಿತ ಕಾಮಯೇ ಲೋಕಾನ್, ನನಗೆ ಇಲ್ಲಿ ದುರ್ಯೋಧನ ಜೊತೆಯಲ್ಲಿ ನನಗೆ ಲೋಕವನ್ನು ಕೊಡ್ಲಿಕ್ಕೆ ನೋಡಬೇಡಿ, ನಾನು ಇಷ್ಟಪಡುವುದಿಲ್ಲ. ಅವನು ಬಹಳ ಕೆಟ್ಟವ, ಲುಬ್ಧೇನ ಅದೀರ್ಘದರ್ಶಿನ, ಪರಮಲೋಭಿ. ರಾಜ್ಯ ಬೇಕು, ಸಂಪತ್ತು ಬೇಕು, ಸರಿ, ಆದರೆ ಮತ್ತೊಬ್ಬರಿಗೆ ಇಲ್ಲದಂತಾಗಿಸಬೇಕೆನ್ನುವಂತಹ ಲೋಭ, ಆಸೆ ಸರಿ ಬೇಕು ಮನುಷ್ಯನಿಗೆ. ಇಲ್ಲ ಆದರೆ ಏನಿಲ್ಲ ಬದುಕಿನಲ್ಲಿ, ಗೋಲೆ ಇಲ್ಲ. ಅತ್ಯಾಸೆ ಅದು ಬರಬಾರ್ದು. ಯಾಕೆ ಅತಿ ಸರ್ವತ್ರ ವರ್ಜಯೇತಂದ. ಆಸೆ ಒಂದು ಲಿಮಿಟ್ ಇರ್ತದೆ. ಓವರ್ ಅವನದ್ದೇನಾದರೂ ಡಿಸೈರ್ಸ್ಗಳು ಬೇಕುಗಳಾದರೆ ಕೆಲವೊಮ್ಮೆ ಕೈಕಾಲು ಮುರಿದೀತು, ಹೆಚ್ಚು ಕಡಿಮೆ ಆದೀತು, ಹಾಳಾದೀತು. ಅತ್ಯಾಸೆ ಬಹಳ ಕಷ್ಟ. ಅದಕ್ಕೆ ಅತಿ ಪ್ರಯತ್ನಗಳು ಬೇಕಾಗ್ತವೆ, ಅತಿ ಮಾನುಷ ಯೋಗ್ಯತೆ ಎಲ್ಲ ಇರಬೇಕಾಗ್ತದೆ. ಅದನ್ನು ಅತ್ಯಾಸೆ ತಪ್ಪು. ಇವನದ್ದು ಅತ್ಯಾಸೆಯಲ್ಲಿ ಇವನದ್ದು ದುರಾಸೆ. ಅದೆಂತದ್ದು ಕೇಳಿದರೆ ನೋಡಿ, ಆಸೆ, ಅತ್ಯಾಸೆ ಮತ್ತೊಂದು ದುರಾಸೆ. ದುರಾಸೆ ಅಂದರೆ ಇನ್ನೊಬ್ಬನಿಗೆ ಇಲ್ಲಾಗಬೇಕು, ನನಗೆ ಅದು ಬರಬೇಕು. ನೋಡಿ, ನಮಗೆ ತಿರುಗಾಡ್ಲಿಕ್ಕೆ ವಾಹನ ಬೇಕೆನ್ನುವುದು ಒಂದು ಆಸೆ, ತಿರುಗಾಡ್ಲಿಕ್ಕಲ್ಲ. ಅತ್ಯಾಸೆ ಏನು ಗೊತ್ತುಂಟ, ನಮಗೆ ಒಂದು ಸ್ವಂತ ಹೆಲಿಕಾಪ್ಟರ್ ಇರಬೇಕು ಅಂತ. ಇದು ಸ್ವಲ್ಪ ಜಾಸ್ತಿ ಆಯಿತು, ಬಹಳ ಪ್ರಯತ್ನ ಪಡಬೇಕಾಗತ್ತೆ ಹೆಲಿಕಾಪ್ಟರ್ ಇರಬೇಕಾದ್ರೆ. ಯಾಕೆಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ನಮಗೆ, ನಾವು ಇರುವುದೆಲ್ಲಿ ಹೋಗುವುದೆಲ್ಲಿ ಆಗಬೇಕಲ್ಲ. ಆದ್ರಿಂದ ಅತ್ಯಾಸೆ, ವಾಹನ ತಿರುಗಲಿಕ್ಕೆ ಹೇಳಿದ ವಾಹನ ಹೆಲಿಕಾಪ್ಟರ್ ಆಗಲಿ ಎಂದರೆ ಸ್ವಲ್ಪ ಹೆಚ್ಚು ಒತ್ತಾಯ ಇದೆ ಇಲ್ಲಿ. ಆದ್ರೆ ಇದು ಆಗಲ್ಲ. ದುರಾಸೆ ಏನು ಗೊತ್ತು, ನನಗೆ ಮಾತ್ರ ತಿರುಗಲಿಕ್ಕೆ ವಾಹನ ಬೇಕು, ಉಳಿದವರು ಯಾರಿಗೆ ಇರಬಾರದು. ಯಾರು ಅಕ್ಕಪಕ್ಕದಲ್ಲಿ ಕೈಕಾಲು ಸರಿ ಇಲ್ಲದವರಿದ್ರೆ ಅವರದ್ದೆಲ್ಲ ನನಗೆ ಬರಬೇಕು, ಅವರಿಗೆ ಬೇಡ. ಆಗಲಿ ಈ ನಮೂನೆ ದೋಚುವ ಪ್ರವೃತ್ತಿ, ಈ ನಮೂನೆಯ ಆಸೆ, ಅದು ತಪ್ಪು. ಪಾಂಡವರು ಎಲ್ಲರನ್ನು ಗೆದ್ದು ರಾಜಸೂಯಾಗ ಮಾಡ್ತಾ ಸಂಪತ್ತನ್ನು ಒಟ್ಟು ಮಾಡಿದರು. ಹೇಳಿಕೊಂಡ ದುರ್ಯೋಧನನಿಗೆ ಧೃತರಾಷ್ಟ್ರನ ಹೇಳಿದ್ದ, ನೀವು 20 ಜನ, ನೀವು 100 ಜನ ಇದ್ದೀರಿ, ಅವರ 5 ಜನ, ಅವರಿಗಿಂತ 20 ಪಾಲು ನಿಮಗೆ ಸಂಪತ್ತು ಒಟ್ಟು ಮಾಡಬಹುದು, ನೀವು ದಿಗ್ವಿಜಯ ಮಾಡಬಹುದಲ್ಲ. ದುರ್ಯೋಧನ ಹೇಳಿದ, ಅದೆಲ್ಲ ಬೇಡ, ಮತ್ತೆ ನಾವು ಸುಲಭದಿಂದ ಅವರ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು, ಅವರಿಗೆ 0 ಆಗಬೇಕು, ಅದೇ ನಮಗೆ ಬರಬೇಕು. ನೋಡಿ, ಇದು ಕಷ್ಟ. ಬೇಟೆಯಾಡುವುದು ಯಾವುದೋ ಪ್ರಾಣಿ, ಅದನ್ನು ಬಡಿದು ತಿಂದು ಬಿಡುವುದು ಇನ್ನೊಂದು ಪ್ರಾಣಿ, ಇದು ಚಾಲಕ ಕೂತಲ್ಲಿ. ಈ ನಮನಿ ದುರ್ಯೋಧನ ಪರಮ ಲೋಭಿ ಇದ್ದಾನೆ. ನಿಜವಾಗಿ ಕೃಷ್ಣ ಅರ್ಜುನ ಹೇಳಿದ್ದ, ಕಾಮಃ ಕ್ರೋಧಃ ತಥಾ ಲೋಭಃ ಅಂತ. ತ್ರಿವಿಧಂ ನರಕಸ್ಯೇದಂ, ಇದು ನರಕದ 3 ಬಾಗಿಲು ಅಂತ ಇವ ಹೇಳುತ್ತಾನೆ. ನರಕದ ಹೆಬ್ಬಾಗಿಲಿಗೆ ಹೋಗಿ ಬೀಳ್ಬೇಕಾದವಿವ. ಪರಮಲುಬ್ಧ ಅದೀರ್ಘದರ್ಶಿನ, ಇವನಿಗೆ ಮುಂದೆ ನೋಡುವ ಯೋಗ್ಯತೆಯೇ ಇಲ್ಲ. ದೀರ್ಘಕಾಲದಲ್ಲಿ ಆಗತಕ್ಕ ಪರಿಣಾಮದ ಬಗ್ಗೆ ತಲೆ ಕೆಟ್ಟವ, ಇವ ಮಾಡಿಕೊಳ್ಳದವ. ಮುಂದೆ ಏನಾಗ್ತದೆ ನೋಡ್ಬೇಕಾ ಬೇಡವೋ. ದೋಚಿದ, ದುರಹಂಕಾರದಿಂದ ದೌರ್ಜನ್ಯವನ್ನು ತೋರಿಸಿದ, ಇದರಿಂದ ಏನಾಯಿತು? ಯತ್ಕೃತೆ ಪೃಥ್ವೀ ಸರ್ವ ಸುಹೃದ ಬಾಂಧವಸ್ತತ ಹತಾಸ್ಮಾಭಿ ಪ್ರಸಖ್ಯಾಜೋ ಕ್ಲಿಷ್ಟೈ ಪೂರ್ವಂ ಮಹಾಮನೆ. ಅವನ ಈ ದೀರ್ಘಕಾಲದಲ್ಲಿನ ಮುಂದಾಲೋಚನೆ ಇಲ್ಲದೆ ಮಾಡಿರತಕ್ಕಂಥ ಈ ಪ್ರಸಂಗದಿಂದ ಏನಾಯಿತು ಕೇಳಿದ್ರೆ, ಅವನಿಂದಾಗಿ ಇಡೀ ನೆಲ ಹಾಳಾಯಿತು, ಇಡೀ ಭೂಮಿ ಕೊಳ್ಳೆ ಹೊಡೆದ. ಎಲ್ಲ ಜನರು ಸತ್ರು, ಮಿತ್ರರು ಸತ್ರು, ಸಂಬಂಧಿಗಳು ಸತ್ರು, ನಮ್ಮನ್ನು ಪೀಡಿಸಿದ, ಕಾಡಾಡಿಗಳಾದೇವ ನಾವು. ನಮ್ಮನ್ನು ಎಳೆದ್ ಗಲಾಟೆ ಎಬ್ಬಿಸಿ ಹೋಮ ಯಾವುದು ಹೋರಾಟವನ್ನು ನಡೆಸಿ ಎಲ್ಲ ನಿರ್ನಾಮ ಮಾಡಿದವು. ದುರ್ಯೋಧನೇನ ಮೈ ಸಹಿತ ಕಾಮಯೇ ಲೋಕಾನ್ನಾಹಂ, ನನಗೆ ಇವನ್ ಜೊತೆಯಲ್ಲಿ ಬೇಡ. ದ್ರೌಪದೀಚ ಸಭಾ ಮಧ್ಯೆ ಪಾಂಚಾಲಿ ಧರ್ಮಚಾರಿಣಿ, ಏನಾಯ್ತು? ಪರ್ಯಾ ಕೃಷ್ಟ ಅನವದ್ಯಾಂಗಿ ಪತ್ನಿ ನಹ ಗುರು ಸನ್ನಿಧೋ. ದ್ರೌಪದಿ ಸಭೆಯ ಮಧ್ಯದಲ್ಲಿ ಅವಳಿಗೆ ಅವಮಾನ ಮಾಡಿದ್ನಲ್ಲ, ಎಲ್ಲರ ಎದುರು. ಅವಳು ನಮ್ಮೆಲ್ಲರವಳಲ್ಲ, ತಪ್ಪಿಲ್ಲದೆ ನಡೆಯುವವಳು ಧರ್ಮಚಾರಿ ಇದ್ದಾಳೆ, ಧರ್ಮಚಾರಿಣಿ ಇದ್ದಾಳೆ. ಅಂತಹ ಧರ್ಮದ ಮಾರ್ಗದಲ್ಲಿ ಇರುವವಳನ್ನು, ಏನೂ ತಪ್ಪಿಲ್ಲದ ಕೋಮಲೆಯನ್ನು ಎಳೆದಾಡಿದ, ಅನ್ಯಾಯ ಮಾಡಿ ಎಲ್ಲರ ಎದುರು. ಅದು ಯಾರು? ನಮಗೆ ಹಿರಿಯರಾದವರ ಸನ್ನಿಧಿಯಲ್ಲಿ, ತನ್ನ ಹಿರಿಯರ ಸನ್ನಿಧಿಯಲ್ಲಿ, ತನ್ನ ತಂದೆ ತಾಯಿಗಳ ಸಮ್ಮುಖದಲ್ಲಿ, ನಮ್ಮ ಗುರುಗಳ ಸನ್ನಿಧಿಯಲ್ಲಿ
ಕುರುವಂಶದ ಹಿರಿಯರ ಸನ್ನಿಧಿಯಲ್ಲಿ, ನಮ್ಮ ಸನ್ನಿಧಿಯಲ್ಲಿ, ಗಂಡಂದಿರ ಸನ್ನಿಧಿಯಲ್ಲಿ ಹೇಸಿಗೆ ಆಗಿದೆ ಅಂತ ಹೇಳ್ತಾನೆ. ಅಸಿದೇವಾಹ ನಮೇ ಕಾಮಃ ಸುಯೋಧನ ಮುದೀಕ್ಷಿತು. ನನಗೆ ಚೂರು ಅವನನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ. ತತ್ರಾಹಂಗಂತ ಇಚ್ಛಾಮಿ ಯತ್ರತೆ ಭ್ರಾತರೋ ಮಮ. ನನಗೆ ಹೋಗ್ಬೇಕು ಎಲ್ಲಿಗೆ ಕೇಳಿದ್ರೆ ಇಷ್ಟ ಇರೋದು ನನ್ನ ತಮ್ಮಂದಿರು ಎಲ್ಲಿದ್ದಾರೆ ಹೇಳಿ, ಅಲ್ಲಿ ಹೋಗ್ತೇನೆ, ನನಗೆ ಇಲ್ಲಿ ಬೇಡ ಅಂತ ಹೇಳಿಕೊಂಡು ಜೋರಾಗಿ ಉಚ್ಚೇಹಿ ಗಟ್ಟಿಯಾದ ಮಾತಿನಲ್ಲಿ ಹೇಳಿಬಿಟ್ಟ. ಕೇಳುವ ಹಾಗೆ ಬೊಬ್ಬೆಡದ ಹಾಗೆ ಅವರನ್ನು ಕರೆದು ದೇವತೆಗಳನ್ನು ಅಡ್ರೆಸ್ ಮಾಡಿ. ಆಗ ನಾರದರು ಹೇಳ್ತಾರೆ, ಹಾಗೆ ಬೇಡವಾ ನೈವಂ, ಹಾಗೆ ಬೇಡ ಅಂತ ನಗ್ತಾ ಹೇಳ್ತಾರೆ. ಹೇ ಎಂತದ, ಸ್ವರ್ಗೇ ನಿವಾಸೇ ರಾಜೇಂದ್ರ ವಿರುದ್ಧಂಚಾಪಿ ನಶ್ಯತಿ. ಸ್ವರ್ಗದಲ್ಲಿ ಎಲ್ಲ ಕಾಮ ದ್ವೇಷಗಳೆಲ್ಲ ಇಲ್ಲ ಮಾರ, ಎಲ್ಲ ಹೋಗ್ತದೆ. ಸ್ವರ್ಗದಲ್ಲಿ ಇಲ್ಲದು, ಇಲ್ಲಿ ವೈರ ಎಲ್ಲ ಇಲ್ಲ. ನೀನು ವೈರವನ್ನು ನೋಡ್ತಾ ಇದ್ದಿ, ಹಾಗೆ ಮಾಡಿದ ಹೀಗೆ ಅಂತ ಹೇಳಿಕೊಂಡು ಅವರೆಲ್ಲ ವೀರಲೋಕಗತಿ ಪ್ರಾಪ್ತಾಹ ಯುದ್ಧೆ ಹುತ್ವ ಆತ್ಮನಹತನು. ಕ್ಷತ್ರಿಯ ಧರ್ಮದ ನೆಲೆಯಲ್ಲಿ ನಿಂತವರವರು ತಮ್ಮನ್ನೇ ತಾವು ಹೋಯಿಸಿಕೊಂಡಿದ್ದಾರೆ. ಯುದ್ಧ ಎನ್ನುವ ಯಜ್ಞದಲ್ಲಿ ಹೋರಾಟ ಮಾಡುತ್ತಾ ಹಿಂಜೊರಿಯದೆ ನಿರ್ಭೀತನಾಗಿ ಅವರೆಲ್ಲ ವೀರಲೋಕವನ್ನು ಪಡೆದಿದ್ದಾರೆ. ಎಲ್ಲರೂ ಸೇರಿಕೊಂಡು ಕ್ಷತ್ರ ಧರ್ಮದಲ್ಲಿ ಏನಿದೆ, ಹೇಗಿರುತ್ತದೆ ವೀರಲೋಕ ಅಂದ್ರೆ ಒಂದು ಸ್ವರ್ಗದ ತುಂಡು ಅಂತರಿಕ್ಷದ ಆಚೆಗೆ. ಹಾಗಾಗಿ ಇವನಿಗೆ ಕಾಣಲಿಕ್ಕೆ ಸಿಕ್ಕಿದ್ದೀಗ ನೈಜ ಪೂರ ಸ್ವರ್ಗ ಅಲ್ಲ, ದೇವತೆಗಳ ತಾಣ ಅಲ್ಲ, ಅವರಿಗೆ ಅಂತ ಒಂದು ಅಷ್ಟಕ್ಕೆ ಮಾತ್ರ ಅದು. ಹೋರಾಟದಂಗಳದಲ್ಲಿ ಕ್ಷತ್ರಿಯರು ಹೋರಾಟ ಮಾಡಿ ಸತ್ತದ್ದಕ್ಕೆ, ಮತ್ತೆ ಸರಿಯ ತಪ್ಪ ಹಾಳ ಹೊಲಸ ಅದೆಲ್ಲ ಮತ್ತೆ ಎಂತದಕ್ಕೆ ಅಲ್ಲ. ಟೋಟಲಿ ಯುದ್ಧದಲ್ಲಿ ಸಾಯ್ಲಿಕ್ಕೆ ಒಂದುಂಟಲ್ಲ ವ್ಯಕ್ತಿ, ಮನೆಯಲ್ಲಿ ಬಿದ್ದು ಸತ್ತಿಲ್ಲ, ರೋಗದಲ್ಲಿ ಕೊರಗಿ ಸತ್ತದ್ದಲ್ಲ, ಕುಡಿದು ತಿಂದು ತೇಗಿ ಸತ್ತದ್ದಲ್ಲ, ಹೋರಾಟ ಮಾಡಿ ಸತ್ತದ್ದು ಅಂತ ಕ್ಷತ್ರಿಯರಿಗೆ ಒಂದು ಹೋರಾಟ. ಹೀಗೆ ಇಲ್ಲಿ ಆದ್ರಲ್ಲಿ ಕೃಷ್ಣ ಅಲ್ಲಿ ಒಂದು ಮಾತು ಹೇಳಿದ್ದ, ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೇದೃಶಂ ಅಂತ. ಸ್ವರ್ಗದ್ವಾರ ಅಪಾವೃತ ಯಜುಚ್ಚಯಾಚೋಪನ್ನಂ ಅಂತ. ಗಮ್ಮತ್ತಿನಲ್ಲಿ ಈಗ ಸ್ವರ್ಗದ ಬಾಗಿಲು ತೆಗೆದಿದೆ, ಸಾಮಾನ್ಯ ಕ್ಷತ್ರಿಯರಿಗೆಲ್ಲ ಸಿಗುವುದಿಲ್ಲ ಇಂತಹ ಕಾದಾಟಗಳು, ಸಿಗ್ತದೆ ನೋಡಿ ಇಲ್ಲಿ ಕ್ಷತ್ರಿಯರಿಗೆ ಅಂತ ಹೇಳಿ ಸುಖಿನಃ ಕ್ಷತ್ರಿಯ ಪಾರ್ಥ ಅಂದ. ಒಳ್ಳೆಯವರು ಅಂತ ಹೇಳಿದ್ದಾನೆ ಅವನು ಕ್ಷತ್ರಿಯರಿಗೆ ಅಂತ. ಸ್ವರ್ಗದ್ವಾರ ಹೋರಾಟ ಆದ ತಕ್ಷಣ ಸಿಗ್ತದೆ ಅಂತ ಇಲ್ಲ ನಿಜವಾಗಿ. ಇಲ್ಲಿ ಇವನು ಹೇಳಿಕೊಂಡ ಒಳ್ಳೆಯವರಲ್ಲ ಇವರು ಅಂತ ಹೇಳಿಕೊಂಡ, ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿದ್ದ ಬೇಕಾದಷ್ಟು ಲೋಕಕ್ಕೆ ಜನರಿಗೆ ಅಂತ ಹೇಳಿಕೊಂಡು. ಆದ್ರೆ ಇವನು ಹೇಳ್ತಾನೆ, ನಾರದ ಹೇಳ್ತಾನೆ, ಅವರಿಗೆ ವೀರ ಸ್ವರ್ಗ ಸಿಕ್ಕಿದೆ ಕ್ಷತ್ರಿಯ ಧರ್ಮ. ಮತ್ತೆ ಹೇಳುತ್ತಾನೆ ನಾರದ, ಅದು ದ್ಯೂತ ಎಲ್ಲ ಉಂಟಲ್ಲ ನಡೆದದ್ದು, ಮತ್ತೆ ನಿಮ್ಮನ್ನು ಮತ್ತೆ ದ್ರೌಪದಿಯನ್ನು ತೊಂದರೆಗೊಳಿಸಿದೆಲ್ಲ ಹೇಳಿದ್ದೆಲ್ಲ, ಅದೆಲ್ಲ ನೆನಪಿಸ್ಕೊಳ್ಬ, ಅದೆಲ್ಲ ಮರೆತು ಬಿಡು. ನೋಡಿ, ನಾರದ ಕಾರಣ ಹೇಳುವುದಿಲ್ಲ. ಇವರಿಗೆ ವೀರಸ್ವರ್ಗ ಸಿಕ್ಕಿದೆ ಏನು ಅವರ ಪೊಸಿಷನ್ನಿಗೆ ಏನು ಕಾರಣ ಹೇಳಿದಷ್ಟೇ ಹೊರತು, ಬೇಕಾದ್ರೆ ಅದು ಬಿಟ್ಟರೆ ವೈರ ಎಲ್ಲ ಸ್ವರ್ಗದಲ್ಲಿ ಇಲ್ಲ ಅಂತ ಹೇಳಿದ. ಆದರೆ ಮಾಡಿದ ಅನ್ಯಾಯಕ್ಕೆ ಇಲ್ಲಿ ನೆನಪಿಸಿಕೊಳ್ಳಬಾರದು ಹೇಳುವುದಕ್ಕೆ ಏನು ಹೇಳಲಿಲ್ಲ ಕಾರಣ. ಖಾಲಿ ಇಷ್ಟೇ ಹೇಳಿದ್ದಾನೆ ಅಷ್ಟೇ ಅನಿಸ್ತದೆ. ಕ್ಷತ್ರ ಧರ್ಮ ಅಂತ, ಕ್ಷತ್ರಿಯ ಧರ್ಮದಲ್ಲಿ ಏನು ಮಾಡಬಹುದು ಅಂತ, ಯಾರಿಗೂ ಹತ್ತಿರದವರಿಗೂ ತೊಂದರೆ ಕೊಡಬಹುದು, ಹೇಗೂ ತೊಂದರೆ ಕೊಡಬಹುದು, ಯಾವ ರೀತಿಯಿಂದಲೂ ಬೆಂಕಿ ಹಾಕಿದಾಗೆ, ವಿಷ ಹಾಕಿದಾಗೆ, ಹೆಣ್ಣನ್ನು ಎಳೆದಾಗೆ, ಸಂಪತ್ತು ಮುಟ್ಟುಗೋಲಾಗಿದ್ದಾಗೆ, ಇದೆಲ್ಲ ನಡೀತದೆ ಹೇಳುವ ನೆಲೆಯಲ್ಲಿ ಕ್ಷತ್ರಿಯ ಧರ್ಮ ಎನ್ನುವುದನ್ನು ಓವರಾಲ್ ದೊಡ್ಡ ಮಾಡಿ ನಾರದ ಅವನನ್ನು ಬಾಯಿ ಮುಚ್ಚಿಸಿದ. ಧರ್ಮರಾಜ ಹೇಳುತ್ತಾನೆ, ಓಹೋ, ನೆಲ ಕಳೆದವನಿಗೆ, ಮಿತ್ರರನ್ನು ಮುಗಿಸಿದವನಿಗೆ, ಬಂಧು ಹತ್ಯೆಗೆ ಕಾರಣನಾದವನಿಗೆ, ದೇವತೆಗಳಿಗೆ ಹೇಳುತ್ತಾನೆ, ಇದೆಲ್ಲ ಹಾಳು ಮಾಡಿದವನಿಗೆ ನೀವೇನು ಹೇಳ್ತೀರಿ, ಅಧರ್ಮ ಮಾಡಿದವನಿಗೆ, ಪಾಪಿಗೆ, ವಿಷ್ಣು ದ್ವೇಷಿಗೆ, ಅಧರ್ಮವನ್ನು ಮೆರೆಯಿಸಿದವನಿಗೆ ವೀರಸ್ವರ್ಗ ಇರ್ಲಿ, ವೀರಸ್ವರ್ಗ ಹೇಳು, ವೀರಲೋಕ ಇರ್ಲಿ ಅಂತ. ನಂಗೆ ನನ್ನ ವೀರರು, ಏತೇ ವೀರಾಹ ಮಹಾತ್ಮಾನಃ ಭ್ರಾತರೋ ಮೇ ಮಹಾವ್ರತಃ, ನನ್ನ ತಮ್ಮಂದಿರು ಅವರು ಮಹಾತ್ಮರು, ಭಗವಂತನನ್ನು ಮೆಚ್ಚಿದವರು, ನಾರಾಯಣ ಪ್ರಿಯರು, ಕೃಷ್ಣ ಭಕ್ತರು, ಒಳ್ಳೆ ಜೀವನದಲ್ಲಿ ದೊಡ್ಡ ವ್ರತ ನಿಯಮಗಳನ್ನೆಲ್ಲ ಆಚರಿಸಿಕೊಂಡವರು,
ಸತ್ಯ ಪ್ರತಿಜ್ಞಾ ಲೋಕಸ್ಯ ಶೂರಾಹ ಶೂರಾಹ ವೈ ಸತ್ಯವಾದಿನಃ. ಅವರು ಹೋರಾಟದಂಗಳದಲ್ಲಿ ಹಿಂದೆ ಬಂದವರಲ್ಲ, ಪ್ರತಿಜ್ಞೆಯಂತೆ ನಡೆಸಿ ಬಂದವರೇ, ಮುಗಿಸಿಯೇ ಬಂದವರೇ. ಭಗವಂತನ ಪೂರ್ಣ ವಿಶ್ವಾಸದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದವರೆಲ್ಲರನ್ನು ಕೊಂದು ಕ್ಷತ್ರಿಯ ಲೋಕದಲ್ಲಿ. ತೇಷಾಮಿದಾನಿಂ ಕೇ ಲೋಕ ದ್ರಷ್ಟುಮಿಚ್ಛಾಮಿ. ನನಗೆ ಅವರನ್ನು ನೋಡಬೇಕು. ಅವರಿಗೆ ಯಾವ ಲೋಕ ಈಗ ಉಂಟು, ಇಲ್ಲಿ ಉಂಟು, ಅವರನ್ನು ನನಗೆ ತೋರಿಸು. ನನ್ನ ಕರ್ಣ, ದೃಷ್ಟದ್ಯುಮ್ನ, ಅವನ ಮಕ್ಕಳು, ದ್ರೌಪದಿಯ ಮಕ್ಕಳು, ನಮ್ಮಿಂದ ಬಂದವರು, ಸಾತ್ಯಕಿ, ಅಭಿಮನ್ಯು, ವಿರಾಟ, ದ್ರುಪದ, ದೃಷ್ಟಕೇತು, ಶಿಖಂಡಿ, ಯುಧಾಮನ್ಯು, ಉತ್ತಮೌಜಸ್, ಇವರನ್ನೆಲ್ಲ ಇಲ್ಲಿ ನಾನು ಕಾಣುತ್ತಾ ಇಲ್ಲ. ನೋಡಿ ಅವನ ಲಾಜಿಕ್. ನಾರದರು ಹೇಳಿದ್ದೇನು, ಯುದ್ಧದಲ್ಲಿ ಸತ್ತವರು, ಕ್ಷತ್ರಿಯದಲ್ಲಿ ಬಂದವರು ವೀರ ಲೋಕವನ್ನು ಪಡೆದಿದ್ದಾರೆ. ಈಗ ಕಾಣುವುದಿಲ್ಲ ಅವರೆಲ್ಲ. ಇವನಿಗೆ ಹೇಳ್ತಾನೆ, ಇವರೆಲ್ಲ ಯಾರು ಕಾಣುತ್ತಾ ಇಲ್ಲ ನನಗೆ ಅವರನ್ನು ನೋಡಬೇಕು. ದ್ರಷ್ಟುಮಿಚ್ಛಾಮಿ ತಾನಹಂ. ಅವರ ಲೋಕ ಯಾವುದು ಹೇಳು? ಸ್ಥಿತಂ ವಿತ್ತ ಇಮಾಂ ದೇವಾಹ ಸಹಿತಂ ತೈಹಿ ಮಹಾತ್ಮಭಿ. ನಾನು ಖಂಡಿತವಾಗಿಯೂ ಅವರ ಹತ್ತಿರದಲ್ಲೇ ಇರ್ತೇನೆ ಅಂತ ನೀವು ತಿಳ್ಕೊಂಬಿಡಿ. ನನ್ನ ಬೇರೆಡೆ ಕರ್ಕೊಂಡು ಹೋಗೋದು ಬೇಡ. ನನಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳೆಲ್ಲ ಬೇಡ. ನಾನೀಗ ಹೇಳಿದ ಯಾರು ಮಹಾತ್ಮರಿದ್ದಾರೆ, ಯುದ್ಧದಲ್ಲಿ ಸತ್ಯವನ್ನು ಬಯಸಿದವರು, ದೇವರ ಎಚ್ಚರವನ್ನು ಮಾಡಿಕೊಂಡವರಿದ್ದಾರೆ, ಅವರು ಇರುವಲ್ಲೇ ನಾನಿದ್ದೇನೆ ತಿಳ್ಕೊಂಬಿಡಿ. ನನಗೆ ಅಲ್ಲಿಯೇ ಸಾಕು ಅಲ್ಲ. ಕಚ್ಚಿನ್ನತೈರವಾಪ್ತೋಯಂ ಎಂತ ಅವರಿಗೆ ಸಿಗಲಿಲ್ವ ಏನಾದರೂ ಕೇಳ್ತಾನೆ. ನೃಪೈಹಿ ಲೋಕ ಅಕ್ಷಯ ಶುಭ. ಒಳ್ಳೆಯ ಲೋಕ, ಶುಭ ಲೋಕ ಅವ್ರು ಯಾರಿಗೂ ಸಿಗಲಿಲ್ವಾ? ಅವ್ರು ಕಾಣುವುದಿಲ್ಲ, ಅವರಿಗಿಲ್ವಾ ಆ ಲೋಕ ಕೇಳ್ತಾನೆ. ಎಲ್ಲಿದೆ ಅವರ ಲೋಕಗಳು? ನನಗೆ ಆ ಕುಂತಿ ಉದಕ ನೀಡುವಾಗ ಉದಕ ಕ್ರಿಯೆಯಲ್ಲಿ ಹೇಳಿಬಿಟ್ಲು ಕರ್ಣ ಅಂತ ಹೇಳಿ. ನಾವು ಗೊತ್ತಿದ್ದು ಕೊಂದದ್ದಲ್ಲ ಅವನನ್ನು, ನಮ್ಗೆ ಗೊತ್ತಿಲ್ಲ. ಅವಿಜ್ಞಾತವಾಗಿ ಹತನಾಗಿದ್ದಾನೆ. ಅವನು ಇಲ್ಲಿ ಕಾಣ್ತಾ ಇಲ್ಲಲ್ಲ. ನೋಡಿ, ವೀರಲೋಕದಲ್ಲಿ ಈಗ ಆ ಪಕ್ಷದಲ್ಲಿ ಹೋರಾಟ ಮಾಡಿದವನಿಗೆ ಒಂದು ವೀರಲೋಕ ಅಂತ ಆದ್ರೂ ಅಲ್ಲಿ ಅದು ಕರ್ಣ ಕಾಣಬೇಕಲ್ಲ ಇವನಿಗೆ. ಹೇಳ್ತಾನೆ, ಯನ ಮಾದುಹು ಸದೃಶವು ಪಾದವು ತಸ್ಯಾಹಂ ಅಮಿತಾತ್ಮನಃ. ಅವನಿಗೆ ನಮ್ಮಂದೇ ನಮೂನೆಯ ಕಾಲುಗಳು. ನನಗೆ ಅವನ ಬೆನ್ನಿಂದ ಹೋಗ್ಬೇಕು ಈಗ ಆ ಕಾಲನ್ನು ನೋಡಿ. ಅವ ಹೇಳುದು, ಇದು ನೆನಪಾದೇ ಹೇಳುದು. ಸಹ್ಯಸ್ಮಾನ್ ಕರ್ಣ ಸಹಿತಾನ್ ನಹ್ಯಸ್ಮಾನ್ ಕರ್ಣ ಸಹಿತಾನ್ ಜಯೇತ್ ಶಕ್ರೋಪಿ ಸಂಯು. ನಾವು ಈಗ ಒಟ್ಟಾದ್ರೆ ಉಂಟಲ್ಲ, ಅವ ಹೇಳುದು ಈಗ ನೋಡಿ ಅಲ್ಲಿ ಸಹ ನಾವು ಕರ್ಣ ಎಲ್ಲ ಸೇರಿಕೊಂಡ್ರೆ ಇಂದ್ರನಿಗೂ ನಮ್ಮನ್ನು ಗೆಲ್ಲಿಕ್ಕೆ ಆಗುದಿಲ್ಲ. ನೋಡಿ, ಇಂದ್ರನ ಲೋಕದಲ್ಲಿ ಮಾತಾಡ್ತಾನೆ. ಅದಕ್ಕೆ ಹೇಳಿದ್ದಾನೆ ಅಲ್ಲಿ ಇಂದ್ರ ಇಲ್ಲ ಅಂತ. ಇಂದ್ರ ಇದ್ರೆ ಅವನ ಎದುರಲ್ಲಿ ಇವನನ್ನು ಅಂತ ಹೇಳ್ತಿದ್ದ. ಈಗ ದೇವತೆಗಳು ಮಾತ್ರ ಇರುವುದು. ನಾರದರು ಇದ್ರು ಮಾತಾಡುವಾಗ ಮಾತಾಡ್ತಾರೆ ಅವರು. ಮತ್ತೆ ಇಲ್ಲಿ ಹೊಗಳಿದ್ದೆಲ್ಲ ಪಾಂಡವನಿಗಿಂತ ಮತ್ಯಾರ ಮೇಲೆ ಕತ್ತಿಲ್ಲ ಅಂತ ಹೇಳಿದ್ದೆಲ್ಲ ಅವನಿಗೆ. ಈಗ ಕೇಳ್ತಾನೆ, ನಮ್ಮನ್ನು ಕರ್ಣ ಸಮೇತ ಇದ್ರೆ ಖಂಡಿತ ಯಾರು ಇಂದ್ರನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ನನಗೆ ಬೇಕು, ಅವನನ್ನು ನೋಡ್ಬೇಕು. ದ್ರಷ್ಟುಮಿಚ್ಛಾಮಿ ತಾನ ಭೀಮಂಚ ಭೀಮ ವಿಕ್ರಾಂತಂ ಪ್ರಾಣೇಭ್ಯೋ ಪ್ರಿಯ ಮಮ. ನನಗೆ ತುಂಬಾ ಇಷ್ಟ, ನನ್ನ ಜೀವಕ್ಕಿಂತ ಎಷ್ಟು ಇಷ್ಟ ನನಗೆ ಭೀಮ. ಆ ಭೀಮ ಇರುವಲ್ಲಿ ನೋಡಿ, ಇವನು ಕೇಳು, ಭೀಮ ಇರುವಲ್ಲಿ ನಾನಿರ್ತೇನೆ. ನನಗೆ ಅರ್ಜುನಂಚ ಇಂದ್ರ ಸದೃಶಂ ಯಮೌ ಚೈವ ಯಮೋಪಮೌ. ಯಮನಂತೆ ಇರುವವರು ಯಮಳರು, ನನ್ನ ಇಬ್ಬರು ತಮ್ಮಂದಿರು. ಅರ್ಜುನ ಇಂದ್ರನಾಗಿದ್ದಾನೆ. ಇವರೆಲ್ಲ ಇದ್ದಲ್ಲಿ ನಾನಿರ್ತೇನೆ. ದ್ರಷ್ಟುಮಿಚ್ಛಾಮಿ. ನನಗೆ ಅವರು ಬೇಕು, ನೋಡಬೇಕು. ಮತ್ತೆ ನನ್ನ ಧರ್ಮಚಾರಿಣಿ ಇದ್ದಾಳಲ್ಲ, ಬಹಳ ಚಂದದವಳು, ತುಂಬಾ ಇಷ್ಟ ನನಗೆ. ಅವಳನ್ನು ನೋಡ್ಬೇಕು ನಾನು. ದ್ರಷ್ಟುಮಿಚ್ಛಾಮಿ ತಾಂ ಚಾಹಂ ಪಾಂಚಾಲೀಂ ಧರ್ಮಚಾರಿಣಿ. ಇಲ್ಲೆಲ್ಲ ಕಾಣ್ತಾ ಇಲ್ಲಲ್ಲ ಅಂತ ಹೇಳಿ, ಯತ್ರತೆ ಮಮ ಸ ಸ್ವರ್ಗ ನಾಯಂ ಸ್ವರ್ಗ ಮತ್ತೋ ಮಮ. ನನಗೆ ನೀವು ಸ್ವರ್ಗ ಸಿಕ್ಕಿದೆ ಹೇಳಿದ್ದೀರಲ್ಲ, ನನಗೆ ಅವರಿರುವ ತಾಣವೇ ನನಗೆ ಸ್ವರ್ಗ. ಅವರಿಲ್ಲದ ತಾಣ ನನಗೆ ಸ್ವರ್ಗ ಅಲ್ಲ. ಇದು ನನ್ನ ಸ್ವರ್ಗ ಅಲ್ಲ. ನನಗೆ ಅವರು ಇರುವುದು ನಾನು ಅವರೆಲ್ಲಿರ್ತಾರೋ ಅದು ನನಗೆ ಸ್ವರ್ಗ ಆಯ್ತಲ್ಲ. ಅವ್ರು ಬೇಕು ಅಂತ ಹೇಳ್ತಾನೆ. ದೇವತೆಗಳು ಹೇಳುತ್ತಾರೆ, ಇಲ್ಲಿ ನಾರದ ಮಾತಾಡಲಿಲ್ಲ ನೋಡಿ, ಅಂದ್ರೆ ಅವನು ಮುಂದೋಗಿರ್ಬೇಕೇನು. ದೇವತೆಗಳು ಹೇಳ್ತಾರೆ, ಹಾಗಾದ್ರೆ ನಾವು ಇಂದ್ರನ ಹತ್ರ ಕೇಳಿ ನಿನಗೆ ಅವರಿದ್ದಲ್ಲಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಹೇಳುತ್ತೆ. ಅಂದ. ಅದಕ್ಕೆ ಅದೇ ನಿನಗೆ ಹೋಗ್ಬೇಕು ಅಂತ ಆದ್ರೆ
ವ್ಯವಸ್ಥೆ ಮಾಡುವ ಇಂದ್ರನಲ್ಲಿ ಕೇಳಿ ಅಂತ. ಇಂದ್ರನಲ್ಲಿ ಕೇಳಿಕೊಂಡು ಎಷ್ಟು ಬೇಗ ಕೇಳಿಕೊಂಡ್ರು ನೋಡಿ, ಫೋನ್ ಎಲ್ಲ ಇಲ್ಲ, ಅಲ್ಲಿ ಹೋಗಿ ಕೇಳಿ ಬಂದದ್ದು ಇಲ್ಲ, ಸುದ್ದಿ ಇಲ್ಲಿ ಎಲ್ಲಿದ್ದ ಅಂತ ಗೊತ್ತಿಲ್ಲ. ಕೂಡಲೇ ಇಂದ್ರನಿಂದ ಅವನಿಗೆ ದೇವತೆಗಳಿಗೆ ಬಂತು ಮೆಸೇಜ್, ಆಯ್ತು ಅಂತ ಹೇಳಿ. ಅದಕ್ಕೋಸ್ಕರ ದೇವತೆಗಳು ಒಬ್ಬ ದೇವದೂತನನ್ನು ಕೊಟ್ರು, ಯಾರು ಅಂತ ಹೆಸರಿಲ್ಲ, ದೇವದೂತ ಅಂತ ಅಷ್ಟೇ ಅವನ ಹೆಸರು. ನೋಡಿ ಇವನ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ. ನೋಡಿ ಅವ್ರು ಡ್ರಾಪ್, ಅವ್ರು ಯಾರು ಬರಲಿಲ್ಲ. ಒಬ್ಬ ದೇವದೂತ ಮುಂದೆ ಹೋಗ್ಲಿಕ್ಕೆ, ಅದರ ಬೆನ್ನ ಹಿಂದೆ ಧರ್ಮರಾಜ ಹೋಗ್ಲಿಕ್ಕೆ, ಇಷ್ಟೇ. ಈಗ ವಿಮಾನದ ಸುದ್ದಿ ಎಲ್ಲ ಅರ್ಥ ಆಗುವುದಿಲ್ಲ. ಈಗ ಸೀದಾ ಹೋದ್ರು ಕಾಣ್ತದೆ ಹೋಗುವಾಗ, ಹೀಗೆ ಆಕಾಶದಲ್ಲಿ ಹೋದ ಹಾಗೆ ಉಂಟು ಹೋಗುವಾಗ. ನವನಿ ನೋಡಿದ್ರೆ, ಓ ನೋಡಿದ್ರೆ ದಾರಿ ಸರಿ ಇಲ್ಲ, ಕೆಟ್ಟದ್ದೇ ದಾರಿ. ಪಂಥಾನಂ ಅಶುಭಂ ದುರ್ಗಂ ಸೇವಿತಂ ಪಾಪಕರ್ಮಭಿ, ಎಲ್ಲ ಕೆಟ್ಟ ಕೆಲಸ ಮಾಡಿದವರೆಲ್ಲ ಇದ್ದಾರಲ್ಲಿ, ಪಾಪಿಗಳು. ನೋಡುವಾಗ ಗೊತ್ತಾಗ್ತದೆ ಅದು, ಮತ್ತೆ ನೋಡುವ ನಾವು ಹೀಗಿದ್ದಾರೆ ಅಂತ. ಆ ರಸ್ತೆ ಚೆನ್ನಾಗಿಲ್ಲ, ದಾರಿ ದುರ್ಗಮವಾದದ್ದು, ಕಷ್ಟ ಸಾಧ್ಯವಾಗಿದೆ ಹೋಗುವಾಗ. ಅದಕ್ಕೆ ಅವನ ಬೆನ್ನ ಹಿಂದೆ ಹೋಗುದು, ಹೋಗುದು ದಾರಿ ತೋರಿಸಿಕೊಂಡು ಹೋದಾಗೆ. ಒಳ್ಳೆಯದಲ್ಲ ಅದು ದಾರಿ. ತಮಸ ಸಂವೃತಂ ಘೋರಂ, ಕೆಟ್ಟ ಕತ್ತಲು. ನೋಡಿ ಕತ್ತಲಲ್ಲಿಯೂ ಕೆಟ್ಟದುಂಟು ಮತ್ತೆ, ಯಾಕೆಂದ್ರೆ ಕಣ್ಣಿಗೆ ಚೂರು ಕಾಣುವುದಿಲ್ಲ ಅಂತ. ಘನಘೋರವಾದ ಕತ್ತಲಿನ ದಾರಿ ಇವ ತಡಗಾಡಿಕೊಂಡು ಹೋದಾಗೆ ಉಂಟು. ಅದು ಒಳ್ಳೇದಿಲ್ಲ ದಾರಿ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಹಾಳಾಗಿದೆ ಕೇಳಿದ್ರೆ, ಕೇಶ ಕಂಕಾಲ ಸಂಕೂಲಂ ಅಂತಾರೆ. ಕೂದಲುಗಳು ರಾಶಿಯಲ್ಲ, ಎಲುಬುಗಳು ಬಿದ್ದುಕೊಂಡಿವೆ, ಅದರ ಮೇಲೆ ಎಲ್ಲಿವೆಲ್ಲ ಕಾಲಿಟ್ಟುಕೊಂಡೆಲ್ಲ ಹೋಗ್ಬೇಕು. ಯುಕ್ತಂ ಪಾಪಕೃತಾಂ ಗಂಧೈ, ಕೆಟ್ಟವರ ವಾಸನೆ ಬರ್ತಾ ಉಂಟು. ಪಾಪಿಗಳೆಲ್ಲ ಸೇರಿಕೊಂಡಿದ್ದಾರಲ್ಲಿ. ನೋಡಿ ಪಾಪಿಗಳು ಕಣ್ಣಿಗೆ ಮಾತ್ರ ಅಲ್ಲ, ಕಣ್ಣಿಗೆ ಕಾಣ್ಲಿಕ್ಕೆ ಕೇಳಲಿಕ್ಕೆ ಕತ್ತಲುಂಟು ಹೇಳಿಬಿಟ್ಟಿವ. ಆದ್ರಿಂದ ಮೂಗಿಗೆ ಬಡಿತಾ ಉಂಟು ಪಾಪಿಗಳಿದ್ದಾರೆ ಅಂತ, ಕೆಟ್ಟದು ವಾಸನೆಗಳು ಬರ್ತಾ ಉಂಟು, ಕೆಟ್ಟವರದ್ದು ಗೊತ್ತಾಗುತ್ತೆ. ಮಾಂಸ ಶೋಣಿತ ಕರ್ದಮಂ, ಕಾಲಡಿಯಲ್ಲಿ ಇಡುವಾಗ ಕಾಲು ಜಾರ್ತದೆ ಅಂತ ನಮೂನೆ ಕೆಸರು. ಏನ್ ಕೆಸರು? ನೆತ್ತರಿನ ಕೆಸರು, ಮಾಂಸದ ಮುದ್ದೆ ಎಲ್ಲ ಆಗಿದೆ ಅಲ್ಲಿ, ಅಂತದ ಮೇಲೆ ಹೋಗ್ಬೇಕು. ಮತ್ತೆ ಅಲ್ಲಿಗೆ ಮುಗಿಲಿಲ್ಲ ಅದರದ್ದು ಭೀಕರತೆ. ದಂತೋತ್ಪಾತಕ ಬಲ್ಲೂಕ ಮಕ್ಷಿಕ ಮಶಕಾವ್ರತ, ಸೊಳ್ಳೆಗಳು, ನೊಣಗಳು, ಜೀರುಂಡೆಗಳು ಇಂಥದ್ದೆಲ್ಲ ಸೇರಿಕೊಂಡಿವೆ. ಮತ್ತೆ ಕಿತ್ತು ತಿನ್ನುವ ಕೆಲವು ಕಚ್ಚಿ ಎಳೆಯುವ ಕೀಟಗಳು, ಕ್ರಿಮಿಕೀಟಗಳು, ಈ ನಮೂನೆ ಎಲ್ಲ ಅದ್ಭುತವಾದಂತಹ ಗಲೀಜು ಕೊಂಪೆ. ಅದಕ್ಕೆ ಸರಿಯಾದ ಕ್ರಿಮಿಕೀಟಗಳ ರಾಶಿ, ಅವುಗಳ ಕೀಚಲು ಸ್ವರ, ಅವುಗಳು ಕಚ್ಚುವ ಬಗ್ಗೆ, ಹಾರಾಟದ ಕಥೆ, ವಾಸನೆಯ ವ್ಯವಸ್ಥೆ, ಟೋಟಲಿ ಪಂಚಕಷ್ಟೇತಿ ಕಷ್ಟೇ ಅಂತ ಹೇಳಿದ ಹಾಗೆ. ಕಣ್ಣಿಗೂ ಚೆನ್ನಾಗಿಲ್ಲ, ಕಿವಿಯೂ ಕರ್ಕಶ ಧ್ವನಿ, ಮೂಗಿಗೂ ವಾಸನೆ, ಮೈಗೂ ಗಲೀಜು ಸ್ಪರ್ಶ ಆಗುವುದು, ಇನ್ನೊಂದು ಬಾಯಿಗೊಂದು ಬೀಳುವುದು ಇಲ್ಲ ಇಲ್ಲಿ ಅಷ್ಟೇ, ಮತ್ತೆ ಎಂತೆಲ್ಲ. ಆದ್ರೆ ಆ ವಾಸನೆಯಿಂದ ಬಾಯಿಗೆ ಒಂಥರ ಹಾಳಾಗಬೇಕು, ಆಕರಿಕೆ ಬಂತು. ಹೀಗಾಗಿದೆ. ಇತಶ್ಚೇತಶ್ಚ ಗುಣಪೈಹಿ ಸಮಂತಾತ್ ಪರಿವಾರಿತಂ, ಅಲ್ಲಿ ನೋಡಿಕೊಂಡ್ರೆ ಹೆಣಗಳ ರಾಶಿಗಳು ಹೆಚ್ಚಾಗಿವೆ, ಅವುಗಳು ತುಂಬಿವೆ, ಎಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಅದು ಹೇಗೆ ಖಂಡಿತ ಹೇಳಿದ, ಜ್ವಲಿತೇನ ಪ್ರದೀಪ್ತೇನ ಸಮಂತಾತ್ ಪರಿವೇಷ್ಟಿತಂ, ಸುತ್ತಲೂ ದೊಡ್ಡ ಮಟ್ಟಿನ ಬೆಂಕಿಯ ಧಗೆ ಇದೆ. ಅದು ಬೇರೆ ಪ್ರಾರಬ್ಧ. ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ ಅಲ್ಲ, ಕೆಲವೊಮ್ಮೆ ಘನಘೋರವಾಗಿ ಕಾಣುವಂತೆ ಬೆಂಕಿಯ ಛಳ, ಮೈಗೆ ಬಿಸಿ ಬೇರೆ ಆಗ್ತಾ ಉಂಟು. ನೋಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ, ಬಹು ಚಿಂತೆಯನ್ನು, ಎಂತ ಎಂತ ಇದು, ಏನು ಹೇಗೆ ಅಂತೇಳಿ. ಜಗಾಮ ರಾಜ ಧರ್ಮಾತ್ಮ, ನೋಡಿ ಧರ್ಮದ ಯೋಚನೆ ಇದೆ, ಇದು ಎಂತ ಯೋಚನೆ ಮಾಡ್ತಾ ಇದ್ದಾನೆ. ಅಯ್ಯೋ ಮುಖೈಶ್ಚ ಕಾಕೋಲೈ ಗೃದ್ರೈಶ್ಚ ಸಮಭಿದ್ರದಂ, ಒಮ್ಮೆಲೂ ಓಡಿ ಬರ್ತಾ ಉಂಟು ಪಟಕ್ಕನೆ ಅಂತ. ಎಂತ ನೋಡಿದ್ರೆ ಕಬ್ಬಿಣದ ಮೋರೆ ಅದರದ್ದು, ಮೆಲ್ಲ ಅಲ್ಲ, ಭಾರಿ ಜೋರು, ಮುಟ್ಟಿದ್ದರೆ ಹೊಡೆದುಕೊಂಡು ಹೋಗುವಷ್ಟು ಜೋರಿದ್ದು. ಕಬ್ಬಿಣದ ಮೋರೆ ಉಳ್ಳ, ಅಂದ್ರೆ ಮುಖವುಳ್ಳ, ಕೊಕ್ಕುಳ್ಳ ದೊಡ್ಡ ಗಾತ್ರದ ಹದ್ದುಗಳು, ಮಂಡಕಾಗೆ ಹೇಳ್ತಾರಲ್ಲ, ದೊಡ್ಡ ಕಾಗೆಗಳು, ಕಾರ್ರಗಿನ ದೊಡ್ಡ ಮಂಡೆ, ದ್ರೋಣಕಾಕ ಅಂತ ಕರೀತಾರೆ, ಮಂಡೆಕಾಗೆ ಅಂತ. ಮಂಡೆಕಾಗೆಗಳು, ರಣಹದ್ದುಗಳು ಅವೆಲ್ಲ ಭೀಕರವಾಗಿ ಬರ್ತಾ ಇವೆ. ಗಟ್ಟಿ ಕೊಕ್ಕಿನ ಪ್ರಾಣಿಗಳಾಗಿವೆ ಅವುಗಳೆಲ್ಲ. ಸೂಚಿ ಮುಖೈಹಿ ತಥಾ ಪ್ರೇತೈ, ಇನ್ನು ಕೆಲವು ಪ್ರೇತಗಳು ಬರ್ತಾ ಇವೆ, ಸತ್ತವುಗಳು
ತಿರುಗಾಡ್ತಾ ಉಂಟು. ಎಷ್ಟೆತ್ತರ? ವಿಂಧ್ಯ ಶೈಲೋಪಮೈಹಿ ಅಂತಾರೆ ವೃತಂ. ಭಾರೀ ಗಾತ್ರ, ನೋಡಿದರೆ ಎಲ್ಲ ಒಬ್ಬ ಕೆತ್ತಿಗೆ ಕುತ್ತಿಗೆಯೂ ನೋವಾಗಬೇಕಾಗಿ ಭಯಂಕರ ಗಾತ್ರದ ಪ್ರೇತಗಳು, ಅವುಗಳದ್ದು ಮೋರೆ ಎಲ್ಲ ಚೂಪು ಮುಸುಂಡಂತೆ ನೋಡಿ, ಯದ್ವಾ ತದ್ವಾ, ಚೆನ್ನಾಗಿಲ್ಲ ಅಂತಾರೆ. ಹೇಗಿತ್ತು ಅಂತ, ಯಾಕೆಂದ್ರೆ ನಿಕೃತ್ತ ಪಾಣಿ ಪಾದ ಇಷ್ಟ, ನಿಕೃತ್ತೋದರ ಪಾದ ಇಷ್ಟ, ಹರಿದಿದೆ ಅಂತೆ. ಕೆಲವುಗಳದ್ದು ಹೊಟ್ಟೆ ಹರಿದಿದೆ ಮೈ, ಕೆಲವುಗಳದ್ದು ಕಾಲು ತುಂಡಾಗಿದೆ, ಮತ್ತೆ ಚಿನ್ನ ಬಾಹೂರು ಪಾಣಿಬಿಹಿ, ಕೆಲವುಗಳದ್ದು ಕೈ ಇಲ್ಲ, ಕೆಲವುಗಳದ್ದು ಭುಜ ಶೋಲ್ಡರ್ ಅಲ್ಲಿಂದ ಇಲ್ಲ ಕತ್ತರಿಸಿ ಒಯ್ದೆ, ಕೆಲವುಗಳದ್ದು ತೊಡೆಯೇ ಇಲ್ಲ, ಕಾಲು ಪಾದ ಮಾತ್ರ ಅಲ್ಲ ಮೇಲಿನ ಪೋಷಣೂ ಇಲ್ಲ. ಇಂಥ ಹೆಣಗಳು ದೊಡ್ಡ ದೊಡ್ಡದ್ದು ಕಾಣುತ್ತದೆ ಇದು ಇಲ್ಲದ್ದು ನೋಡಿಕೊಂಡು. ಅವ ಭಯಾನಕವಾಗ್ತಾ ಇದ್ದವನಿಗೆ ನೋಡಿ ಬೆದರುತ್ತಾ ಇದ್ದಾನೆ. ಅದು ಮತ್ತೆ ನೋಡ್ಲಿಕ್ಕೆ ಹೋದ್ರದ ಫಿಗರ್ ಅಲ್ಲಿ ಸಹ ಮೇಧೋ ಶೋಣಿತ ಯುಕ್ತ ಇಷ್ಟ, ಮೈ ತುಂಬ ನೆತ್ತರು ಇಳಿತಾ ಉಂಟು, ಮಾಂಸ ಎದ್ದೆದ್ದು ಕಾಣ್ತದೆ. ಅಂದ್ರೆ ಅಲ್ಲಲ್ಲಿ ಹರಿದದ್ದು, ಗಾಯ ಆದದ್ದು, ಮೇಲೆ ಬಂದದ್ದು, ವಾಸನೆ ಎಲ್ಲ ಕಾಣ್ತದೆ. ಸರಿಕಟ್ಟಿನಲ್ಲಿ ಚರ್ಮದ ಹೊದಿಕೆಯೂ ಅದಕ್ಕಿಲ್ಲ. ಆ ನಮನಿ ಪ್ರೇತಗಳನ್ನೆಲ್ಲ, ಸತ್ತ ವ್ಯಕ್ತಿಗಳನ್ನೆಲ್ಲ ವಿಕಾರ ರೂಪದಲ್ಲಿ ಇರುವುದನ್ನೆಲ್ಲ ನೋಡ್ತಾ ಇದ್ದಾನೆ. ಯೋಚನೆ ಮಾಡ್ತಾ ಇದ್ದಾನೆ, ಇನ್ನು ಹೋಗ್ಲಿಕ್ಕೆ ಉಂಟಲ್ಲ ಅಂತ. ಅವನು ಹೋಗ್ತಾ ಇದ್ದಾನೆ ದೇವದೂತ ಎದುರಲ್ಲಿ. ಜಗಾಮ ಇವನು ಹೋದ, ಯಾಕೆ? ತಮ್ಮಂದಿರಿದ್ದಾರೆ ಅಂತ. ಅವನಿಗೆ ಒಂದು ಧರ್ಮಾತ್ಮನಾದ, ಮಹಾತ್ಮನಾದ, ದೇವರ ಸೇವೆ ಮಾಡಿದ, ಸತ್ಯಪ್ರತಿಜ್ಞನಾದ ಇವರದ್ದೊಂದು ತಾಣ ಉಂಟಲ್ಲಿ, ಇರಬೇಕಲ್ಲ, ಎಲ್ಲಿದ್ದಾನೆ ಅನ್ನೋ ನೆಲೆಯಲ್ಲಿ ಮತ್ತೆ ಹಠಗಟ್ಟಿ ಹೋಗ್ತಾ ಇದ್ದಾನೆ. ಇನ್ನು ಅನೇಕ ರೀತಿಯ ನರಕಗಳ ದರ್ಶನ. ಹೇಗಿರುತ್ತದೆ ನರಕಗಳು, ಯಾವ ರೀತಿಯಲ್ಲಿ ವಿರೋಧಿಗಳು ಕೆಟ್ಟದ್ದನ್ನು ಅನುಭವಿಸ್ತಾರೆ ಅನ್ನುವ, ಅಂದ್ರೆ ಅನೇಕ ಕಡೆಯಲ್ಲಿ ನರಕದ ಮಾತುಗಳು ಬಂದಿವೆ. ವಾಸ್ತವವಾಗಿ ಎಲ್ಲಿ ಕೇಳಿದರೆ ಪುರಾಣಗಳಲ್ಲಿ, ಮುಖ್ಯವಾಗಿ ಗರುಡ ಪುರಾಣ, ಅಪಿಸಪ್ತ ಅಂತ ಸೂತ್ರದಲ್ಲಿಯೂ ಮಹಾ ನರಕಗಳ ಬಗ್ಗೆ ಒಂದು ಸೂತ್ರವೇ ಇದೆ. 7 ನರಕಗಳನ್ನು ನಾವು ಹೈಲೈಟ್ ಮಾಡುತ್ತೇವೆ ಅಂತ. ಅದರಲ್ಲಿ ತಾಮಿಸ್ರ, ಅಂಧ ತಾಮಿಸ್ರ ಎನ್ನುವುದು 2 ಪ್ರಧಾನವಾದ ನರಕಗಳು. ಅಂದ್ರೆ ಪ್ರಧಾನ ಅಂದ್ರೆ ಅದು ಹಿಂದೆ ಬರುವುದಿಲ್ಲ ಅದರದ್ದು ಅಂತ. ಅಂಧ ತಾಮಿಸ್ರಕ್ಕೆ ಮತ್ತೆ ತಾಮಿಸ್ರಕ್ಕೆ ಇದು 2ರಲ್ಲಿ ಒಂದು ಜೋರು, ಒಂದು ಚೂರು ಕಮ್ಮಿ ಅಂತ. ತಾಮಿಸ್ರಕ್ಕಿಂತ ಅಂಧ ತಾಮಿಸ್ರ ಮಿಗಿಲು. ಕತ್ತಲೆ, ದಟ್ಟಗತ್ತಲೆ ಅಂತ ಹೇಳಿದಾಗೆ 2. ಇದರಲ್ಲಿ ಪೂರ್ತಿಯಾಗಿ ಬಿದ್ದವರು ಮತ್ತೆ ಹಿಂದೆ ಬರುವುದಿಲ್ಲ. ಮಾಮ ಅಪ್ರಾಪ್ಯವ ಕೌಂತೆ ತಥೋಯಾಂತ್ಯ ಧಮಾಂಗತಿ ಅಂತ ಕೃಷ್ಣ ಹೇಳಿದ ಗೆರೆ ಇವರಿಗೆ ಇಲ್ಲಿದೆ. ಯಾವತ್ತು ನನ್ನನ್ನು ಇಲ್ಲೇ ಹೇಳುವವರು, ಇಡೀ ಜಗತ್ತನ್ನು ಅಲ್ಲ ಹೇಳುವವರು, ಈ ರೀತಿಯಾಗಿ ಜಗದಾಹುರ ಅನೀಶ್ವರ ಅಪರಸ್ಪರ ಸಂಭೂತ ಕಿಮನ್ಯತ್ ಕಾಮಹೈತುಕ ಈಶ್ವರೋಹಂ ಅಹಂಭೋಗಿ ಸಿದ್ಧೋಹಂ ಬಲವಾನ್ಸಿಕಿ ಅಂತ, ನಾನೇ ದೇವರು, ನಾನೇ ಸಮರ್ಥ, ನಾನೇ ಸ್ವತಂತ್ರ, ಹೀಗೆಲ್ಲ ತಿಳಿದುಕೊಂಡವರು ಎಂದೂ ನನ್ನ ಬಳಿಗೆ ಬರುವುದಿಲ್ಲ ಅಂತ ಕೃಷ್ಣ ಹೇಳಿದ. ಅವರನ್ನು ನಾನು ಮೇಲೆ ಬಾರದ ಅಧೋಗತಿಗೆ ತಂದು ಬಿಡುತ್ತೇನೆ ಅಂತ ತಿಳಿಸಿಕೊಟ್ಟಿದ್ದ. ಅಂತಹ ನಿತ್ಯ ನರಕ ಅಂತ ಅದಕ್ಕೆ 2 ಕರೀತಾರೆ ಮುಖ್ಯವಾಗಿ. ಮತ್ತು ಉಳಿದದ್ದು 5 ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ್ದು ಜೋರಿತ್ತು. ಇನ್ನು ಕೆಲವೆಡೆ 28 ನರಕಗಳನ್ನು ಹೇಳುತ್ತಾರೆ. 28 ಪ್ರಧಾನ ಅಂತ ಹೇಳಿಕೊಂಡು ಅನೇಕ ಪುರಾಣಗಳು, ಮುಖ್ಯವಾಗಿ ಗರುಡ ಪುರಾಣ ಅಂತ ಹೇಳಿದೆ. ನಾನಾ 28 ನರಕಗಳ ಲಕ್ಷಣ, ಅಲ್ಲಿನ ಅವಸ್ಥೆ, ವ್ಯವಸ್ಥೆ, ಅದರ ಅರ್ಥದ ಔಚಿತ್ಯ, ಇವನ್ನೆಲ್ಲ ನಾನು ಅಲ್ಲಿ ಗರುಡ ಪುರಾಣದಲ್ಲಿ ಪ್ರೇತಖಂಡದಲ್ಲಿ ಅನುವಾದ ಮಾಡುವಲ್ಲಿ ಬರೆದಿದ್ದೇನೆ, ಕೊಟ್ಟಿದ್ದೇನೆ. ಶ್ಲೋಕ ಓಡಿಕೊಂಡು ಹೋದ್ರು ಅರ್ಥ ಮಾಡಲಿಕ್ಕೋಸ್ಕರ ಬೇರೆ ಪುರಾಣದಿಂದ ಹುಡುಕಿ ತೋರಿಸಿಕೊಟ್ಟೆ. ಇಲ್ಲಿ ಒಂದು 16 ನರಕಗಳ ಬಗ್ಗೆ ವೇದವ್ಯಾಸರು ಇಲ್ಲಿ ಭಾರತದಲ್ಲಿ ಇಲ್ಲಿ ಕೊಟ್ಟಾಗೆ ತೋರಿಸ್ತಾರೆ ಒಂದು ದೃಷ್ಟಿಯಿಂದ. ಇನ್ನು ಮುಂದೆ ಅವನಿಗೆ ಧರ್ಮರಾಜನಿಗೆ ಮುಂದಕ್ಕೆ ಎಳ್ಕೊಂಡು ಹೋದಾಗ ಅದೂ ಕಾಣುವ ಬಗ್ಗೆಯನ್ನು ಉಲ್ಲೇಖ ಮಾಡ್ತಾರೆ. ಇವೊಂದು ಸ್ವಲ್ಪ ಯೋಚನೆ ಮಾಡಿ ನೀವು, ನರಕ ಇರುವುದು ಎಲ್ಲಿ? ಪುರಾಣಗಳು ನರಕವನ್ನು ಹೇಳಿದ್ದೆಲ್ಲಿಗೆ? ಕೆಳಗೆ, ದಕ್ಷಿಣದ ದಿಕ್ಕಿನಲ್ಲಿ. ಇವರು ಓದೋದು ಉತ್ತರ ದಿಕ್ಕಿ, ಅದು ಹೋಗ್ಲಿ, ಸ್ವರ್ಗಕ್ಕೆ ಹೋದಂದ್ರೆ ಎಲ್ಲಿಗೆ ಹೋಗ್ಲಿ. ಆದ್ರೆ ಮೇಲೆ ಸ್ವರ್ಗ ಇರುವುದು, ಕೆಳಗೆ ನರಕ ಇರುವುದು. ಜನರಿಗೆ ಅರ್ಥ ಗೊತ್ತಿದೆ ವಿಷಯ, ಭೂಮಿಯ ಮಧ್ಯ ಅಂತ. ಈಗ ಮೇಲದಲ್ಲಿ ನರಕ ತೋರಿಸುವುದೆಂಥದ್ದು, ನರಕ ಆಗುವುದೆಂಥದ್ದಲ್ಲಿ. ಹಾಗಾಗಿ ಇದು ಏನೋ ಸಂಶಯಕ್ಕೆ ಇದೆ ಅಂತ ಒಂದು ಅರ್ಥ. ಇನ್ನೊಂದು, ಧರ್ಮರಾಜನನ್ನು ಬಾ ಅಂತ ಹೇಳಿದಾಗ ಇಂದ್ರ
ನಾನೊಲ್ಲೆ ಅಂದವ, ತಮ್ಮಂದಿರ್ಬೇಕು ಅಂದ. ಅದಕ್ಕೇನು ಹೇಳಿದವ? ಪೂರ್ವಂಗತ ಅಂದ, ನಿನ್ಗಿಂತ ಮೊದಲೇ ಅವರು ಹೋಗಿದ್ದಾರೆ ಸ್ವರ್ಗಕ್ಕೆ ಅಂತ ಹೇಳಿದ. ಸ್ವರ್ಗಂಗತ ಅಂತ, ಅವರು ದೇಹತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗಿದ್ದಾರೆ, ನೀನು ಹೋಗು ಅಂತ ಹೇಳಿದ್ರು. ಮತ್ತೆ ನಾಯಿ ಬರಲಿ ಎಂದು ಶುರು ಮಾಡಿದ್ದವ ಲಡಾಯಿ. ಈಗ ಇಂದ್ರ ಹೇಳಿದ್ದಾನೆ ಸ್ವರ್ಗಕ್ಕೆ ಹೋದ್ರು ಅಂತ. ಈಗ ಇಲ್ಲಿ ಅವರೆಲ್ಲಿ ಕೇಳಿದ್ರೆ ಇಲ್ಲಿ ಸ್ವರ್ಗದಲ್ಲಿ ಕಾಣ್ತಾ ಇಲ್ಲ ಅವನಿಗೆ, ಧರ್ಮರಾಜನಿಗೆ. ಬರೇ ಗಲೀಜು ವಾಸನೆ ಎಲ್ಲ ತಗಂದ ನರಕಪ್ರಾಯವಾದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆಂದ್ರೆ ಇದು ಒಂದು ಪ್ರಶ್ನೆ. ನರಕ ಎನ್ನುವಂಥದ್ದು ಮೇಲೆ ಇಲ್ಲ, ಕೆಳಗೆ. ಪಾಂಡವರು ಎನ್ನುವರು ನರಕದಲ್ಲಿಲ್ಲ, ಸ್ವರ್ಗದಲ್ಲಿ. ಅದು ವಾಕ್ಯ ಬಂದಾಗಿದೆ. ಅಂದ್ರೆ ಇದೇ ಹೇಳಿದ್ವಿ, ಪೂರ್ವಾಪರ ಚಿಂತನೆ ಮಾಡಿದಾಗ ನಮಗೆ ಏನೋ ಒಂದು ಸ್ವಾರಸ್ಯ ರಹಸ್ಯ ಇಲ್ಲಿ ಅಡಗಿದೆ ಅಂತ ಅರ್ಥ ಆಗುತ್ತೆ. ಇದೆ ಕೆಲವೊಮ್ಮೆ ಕತೆ ಹೇಳುವಾಗ ಹೀಗೆಲ್ಲ ಹೇಳುತ್ತಾರೆ, ಪೂರ ಕ್ರಮ ಪ್ರಕಾರ ಅರ್ಥ ಆಗಬಾರದು ಅಂತೇಳಿ ರಹಸ್ಯವಾದ ಮಾತುಗಳಿರ್ತವೆ. ದೇವತೆಗಳೆಲ್ಲ ಹೀಗೆ ರಹಸ್ಯವನ್ನು ಕಾಪಾಡಿಕೊಡುತ್ತಾರೆ, ಪ್ರತ್ಯಕ್ಷವಾಗಿ ಹೇಳುವುದಿಲ್ಲ. ಅದನ್ನ ಧರ್ಮರಾಜನಿಗೆ ವಾಸ್ತವವಾಗಿ ಇನ್ನೂ ಒಂದು ಮುಖ್ಯ ವಿಷಯ ಅಂದ್ರೆ, ಧರ್ಮರಾಜ ಇನ್ನೂ ತನ್ನ ದೇಹವನ್ನು ಬಿಟ್ಕೊಳ್ತಿಲ್ಲ. ಮಾನುಷ ದೇಹದಿಂದ ಇದ್ದಾನೆ. ಆದ್ರಿಂದ ಮಾನುಷವಾದ ಸಹಜವಾದ ವಾಸನೆ ಅವನಲ್ಲಿ ಇರ್ತದೆ ಎನ್ನುವುದು ಅರ್ಥವೇ. ಅದು ಮುಂದಕ್ಕೆ ಅದರ ಉತ್ತರ ಸಿಗುತ್ತೆ. ಹಾಗಾಗಿ ಧರ್ಮರಾಜನಲ್ಲಿ ಇನ್ನೂ ಸಹ ಹಿಂದೆ ಬರುವ ಯೋಚನೆ ಆಗ್ತಾ ಇಲ್ಲ. ಅದ್ರ ಒಳಗಿಂದ ಹಿಂದೆ ಹೋಗಿ, ಇಂಥವ್ರು ಇಲ್ಲಿ ಇರ್ತಾರ, ನನ್ನ ಅಣ್ಣಂದಿರು ಕರ್ಣನಂತವರು ಅತ್ಯಂತ ಎತ್ತರದಲ್ಲಿ. ಇದೊಂದು ಡೌಟ್. ಯಾವುದಂದ್ರೆ ಕರ್ಣನದ್ದೊಂದು ದೊಡ್ಡ ಪ್ರಶ್ನೆ. ದುರ್ಯೋಧನನ ಮಿತ್ರವರ್ಗ, ದುರ್ಯೋಧನನು ಇತರ ರಾಜರೊಡನೆ ಪುಣ್ಯಾತ್ಮರೊಡನೆ ಮೆರಿತಾ ಇದ್ದಾನೆ ಅಂದಾಗ ಅಲ್ಲಿ ಯಾಕೆ ಕರ್ಣ ಕಾಣಲಿಲ್ಲ? ನಿಮ್ದು ವೀರಸ್ವರ್ಗ ವೀರಲೋಕ ಆದ್ರೆ, ದುರ್ಯೋಧನಾದಿಗಳಿಗೆ ಇದೇ ಆದ್ರೆ ಅಂದ್ರೆ ಟೆಂಪರರಿ, ಅದು ಆ ಮುಗ್ಧ ಮತ್ತೆ ದುಃಖವನ್ನು ಅನುಭವಿಸ್ಲಿಕ್ಕೆ ಅವನು ಕಲಿಯೇ ಇದ್ದಾನಲ್ಲ. ಉಳಿದವಳೆಲ್ಲ ರಕ್ಕಸರೇ ಇದ್ದಾರೆ ರಾಮಾಯಣ ಕಾಲದ್ದು. ಅದನ್ನ ಕರ್ಣ ಕಾಣಲಿಲ್ಲ ಎನ್ನುವುದು ಕರ್ಣನಿಗೆ ನಮ್ಮಂತೆ ದುರವಸ್ಥೆ ಅಂದ್ರೆ ಇದು ಏನೋ ಒಂದು ಆಗಿದೆ. ಹಾಗಾಗಿ ಬಹಳ ಚಂದವಾಗಿ ಕೇವಲ ಹೋರಾಟದಂಗಳದಲ್ಲಿ ಹೋರಾಟ ನಡೆಸಿದವರು ಉತ್ತಮ ಲೋಕ ಪಡೆಯುವುದಾದ್ರೆ ಧೃಷ್ಟದ್ಯುಮ್ನ ವಿರಾಟಾದಿಗಳು ಹೋಗ್ಬೇಕಿತ್ತಲ್ಲ, ಅವರು ಕಾಣುವುದಿಲ್ಲ. ಇದರಿಂದಾಗಿ ಘಾಸಿಗೊಂಡವ ಬಹುಚಿಂತ ತರ್ಕ ಮಾಡ್ತಾ ಇದ್ದಾನೆ ತಲೆಯೊಳಗೆ. ಇದನ್ನೆಲ್ಲ ನೋಡ್ತಾ ಹೋಗುವಾಗ, ಕಷ್ಟ ಅನುಭವಿಸುವಾಗ ಒಳಗಿಂದ ತರ್ಕ ಆಗ್ತೊಂಡು, ಇದು ಯಾಕೆ, ಏನು, ಎಲ್ಲಿ ನಮ್ಮವರ ಪಾಡು ಅಂತ. ಹೀಗೆ ಮತ್ತೆ ಪುನಃ ದೇವದೂತನಲ್ಲಿ ಹಿಂಬಾಲಿಸುತ್ತಿರತಕ್ಕ ಧರ್ಮರಾಜ ಜಿಜ್ಞಾಸೆಯಲ್ಲಿದ್ದಾನೆ. ಅವನು ಕಂಡಿರುವ ಇಲ್ಲಿ ವೈಶಂಪಾಯನರು ಹೇಳುವ ಅನೇಕ ನರಕಗಳ ಬಗ್ಗೆ ಒಂದೊಂದೇ ಅಂದ್ರೆ ವಾಸ್ತವವಾದ ಸಂಗತಿಯನ್ನು ಮತ್ತೆ ಅರಿಯುವ ಮತ್ತು ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.